ವಿದ್ಯಾರ್ಥಿಗಳೇ, ನಮಗೆಲ್ಲರಿಗೂ ಬೆಳಗಿನ ಶುಭ. ಈಗಾಗಲೇ ಇಂದಿನ ತರಗತಿಯಲ್ಲಿ ಕೆಲವು ಸಮತಲಾಕೃತಿಗಳು ರಚಿಸುವ ವಿಧಾನವನ್ನು ತಿಳ್ಕೊಂಡಿದ್ದೀರಿ. ಅದರಲ್ಲ ವಿಶೇಷವಾಗಿ ಪಠ್ಯಕ್ರಮದಲ್ಲಿ ಪಠ್ಯಸೂಚಿಯಲ್ಲಿ ಸೂಚಿಸಿರುವಂಥದ್ದು ಚತುರ್ಭುಜಗಳ ರಚನೆ ಅಂದಾಗ, ಅಲ್ಲಿ ಚತುರ್ಭುಜ ರಚನೆಗಳಿಂದ ನೀವು ಸುಮಾರು 4 ವಿಧಾನಗಳನ್ನು ನೋಡಿದ್ರೆ ಹೇಗೆ ರಚಿಸಬೇಕು ಅಂತ. ಮೊದಲನೇ ವಿಧಾನ, ಒಂದು ಕರ್ಣ ಮತ್ತು 4 ಬಾಹುಗಳನ್ನು ನೀಡಿದಾಗ ಚತುರ್ಭುಜವನ್ನು ರಚಿಸುವುದು. 2 ಕರ್ಣ 3 ಬಾಹುಗಳನ್ನು ನೀಡಿದಾಗ ಚತುರ್ಭುಜವನ್ನು ರಚಿಸುವುದು. ನಂತರ 2 ಬಾಹು 2 ಕೋನ 3 ಬಾಹುಗಳನ್ನು ನೀಡಿದಾಗ ಚತುರ್ಭುಜವನ್ನು ರಚಿಸುವುದು. 4 ಬಾಹು ಮತ್ತು 1 ಕೋನವನ್ನು ನೀಡಿದಾಗ ಚತುರ್ಭುಜವನ್ನು ರಚಿಸುವ ವಿಧಾನಗಳನ್ನು ನಾವು ತಿಳ್ಕೊಳ್ತೇವೆ. ಅದೇ ತೆರನಾಗಿ ಮತ್ತೆ ಇನ್ನು ಕೆಲವೊಂದಿಷ್ಟು ಸ್ವಯಂ ಮೌಲ್ಯಮಾಪನಕ್ಕೆ ಅಭ್ಯಾಸದಲ್ಲಿ ರಚನೆಗಳು ತಿಳಿಸಿದ್ದಾರೆ. ಅವನ್ನ ಮನನ ಮಾಡ್ಕೊಳ್ಳೋದು ಹೇಗೆ ಅನ್ನೋ ಪ್ರಶ್ನೆ ನಿಮಗೆ ಕಾಣ್ತದೆ. ನೀವು ಚತುರ್ಭುಜವನ್ನು ರಚಿಸುವಾಗ ಹೇಗೆ ಕಚ್ಚಾಕೃತಿಯನ್ನು ಹಾಕಿದ್ರೋ ಅದೇ ಥರವಾಗಿ ಇನ್ನಿತರ ಆಕೃತಿಗಳನ್ನು ರಚಿಸುವಾಗಲೂ ಕೂಡ ಕಚ್ಚಾಕೃತಿಯನ್ನು ಹಾಕಬೇಕು. ಮೊದಲನೇ ಪ್ರಶ್ನೆ ಈ ರೀತಿ ಇದೆ: 6 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್ ಉದ್ದದ ಕರ್ಣಗಳ ವಜ್ರಾಕೃತಿಯನ್ನು ರಚಿಸಿರಿ ಅಲ್ವಾ ಮಕ್ಕಳೇ? ಸಾಮಾನ್ಯವಾಗಿ ಕರ್ಣ ಇದರಲ್ಲಿ ವಜ್ರಾಕೃತಿಯಲ್ಲಿ ಅಸಮವಾಗಿರ್ತವೆ, ಆದರೆ ಎಲ್ಲ ಬಾಹುಗಳು ಸಮವಾಗಿರುತ್ತೆ. ಹಾಗಿದ್ದಾಗ ನೋಡಿ ಮಕ್ಕಳೇ, ಇಲ್ಲಿ ಮೊದಲನೇ ಕರ್ಣದ ಉದ್ದ ಎಷ್ಟಿದೆ? 6 ಸೆಂಟಿಮೀಟರ್ ಅಲ್ವಾ ಮಕ್ಕಳೇ? ಇದಕ್ಕೆ ನಾವು ಹೆಸರು ಕೊಡೋಣ AC. ಇದರ ಉದ್ದ 6 ಸೆಂಟಿಮೀಟರ್ ಇದೆ. ಆದರೆ ಒಂದು ಕರ್ಣ ಇದೆ, ಇನ್ನೊಂದು ಕರ್ಣ ನಮಗೆ ಕೊಟ್ಟಿದ್ದಾರೆ 5 ಸೆಂಟಿಮೀಟರ್. ಹೇಗೆ? ಇದನ್ನು ರಚಿಸೋದಕ್ಕಿಂತ ಮುಂಚೆ ನಾವು ಮಾಡಬೇಕಾಗಿರೋ ಕೆಲಸ ಮಧ್ಯ ಬಿಂದುವನ್ನು ಗೊತ್ತು ಮಾಡಿ. ಹೇಗೆ? ಲಂಬಾಂತಕ ರೇಖೆಯನ್ನು ಹೇಳುವುದರ ಮೂಲಕ ಆ ದತ್ತ ರೇಖಾಖಂಡದ ಮಧ್ಯ ಬಿಂದುವನ್ನು ಗುರುತಿಸಬೇಕು. ಆಯ್ತಾ? ಗುರುತಿಸಿದ ನಂತರ ಈ ಮಧ್ಯ ಬಿಂದು ಎಂ ಆಗಿರಲಿ. ಆಗ್ಬೋದ? ಅಥವಾ ಎಂ ಇರಲಿ. ಈಗ ಎರಡನೇ ಕರ್ಣದ ಉದ್ದ ಎಷ್ಟಿದೆ? 5 ಸೆಂಟಿಮೀಟರ್ ಇದೆ ಅಲ್ವಾ ಮಕ್ಕಳೇ? ಅದು 5 ಸೆಂಟಿಮೀಟರ್ ಇದೆ. ರೇಖಾಖಂಡದ ಮಧ್ಯ ಬಿಂದುವಿನಿಂದ ಆ ಕರ್ಣದ ಉದ್ದ 5 ಸೆಂಟಿಮೀಟರ್, ರೇಖಾಖಂಡದ ಮೇಲ್ಭಾಗ ಮತ್ತು ಕೆಳಭಾಗದ ಒಟ್ಟು ಉದ್ದ ಸೇರಿ 5 ಸೆಂಟಿಮೀಟರ್ ಇದೆ. ಹಾಗಿದ್ದಾಗ ನಾವು ಪರಿಗಣಿಸಬೇಕಾಗಿದ್ದ ತ್ರಿಜ್ಯ 2.5 ಸೆಂಟಿಮೀಟರ್. ಅಂದರೆ ಎಂ ಬಿಂದುವಿನಿಂದ ಮೇಲ್ಬದಿಗೆ 2 ಸೆಂಟಿಮೀಟರ್, ಕೆಳಬದಿಗೆ 2.5 ಸೆಂಟಿಮೀಟರ್ ಕಟ್ ಮಾಡಿ. ಆಗ ರೇಖಾಖಂಡಕ್ಕೆ ಹೆಸರು ಕೊಡಿ, ಇದಕ್ಕೆ ಡಿ ಕೊಡಿ, ಇದಕ್ಕೆ ಬಿ ಅಂತ ಹೆಸರು ಕೊಡಿ. ಆಗ ಬಿ ಡಿ ಕರ್ಣ ಆಗುತ್ತೆ, ಕರ್ಣದ ಉದ್ದ 5 ಸೆಂಟಿಮೀಟರ್ ಆಗುತ್ತೆ. ಆಗ ಲಂಬಾಂತಕ ರೇಖೆಯ ಒಂದು ಮಧ್ಯ ಬಿಂದುವಿನ ಸಿಗ್ತದೆ. ಕಂಸವನ್ನು ಕತ್ತರಿಸಿದೆಯಲ್ಲ, ನಿರ್ದಿಷ್ಟವಾದ ಕರ್ಣದ ಅಳತೆಯನ್ನು ಸೇರಿಸಿ. ಆಗ ನಿಮಗೆ ಒಂದು ವಜ್ರಾಕೃತಿ ಬರ್ತದೆ. ಆಗ್ಬೋದಾ? ಹಂಗಾರೆ ಇದು 5 ಸೆಂಟಿಮೀಟರ್. ಇದು ಎಷ್ಟಿದೆ? ಇದು 2.5, ಇದು 2.5. ಹಾಗಾದ್ರೆ ಲಂಬಾಂತಕ ರೇಖೆ ಎಳೆಯುವ ಉದ್ದೇಶ ಏನು? ಆ ದತ್ತ ರೇಖಾಖಂಡದ ನಿರ್ದಿಷ್ಟ ಬಿಂದುವನ್ನು ಗುರುತಿಸುವಂಥದ್ದು. AC 6 ಸೆಂಟಿಮೀಟರ್ ಇದೆ, AM ಎಷ್ಟಿದೆ? 3 ಸೆಂಟಿಮೀಟರ್, CM 3 ಸೆಂಟಿಮೀಟರ್. ಆಗ್ಬೋದಾ? ಈಗ ಈ ದತ್ತಾಂಶವನ್ನು ಆಧರಿಸಿ ಪ್ರಾಯೋಗಿಕವಾಗಿ ರಚನೆ ಮಾಡೋಣ. ನೋಡಿ ಮಕ್ಕಳೇ, ಈಗ ನೋಡಿ ಆಗ್ಬೋದಾ? ಸೊ ನೋಡಿ, ನಾನೇನು ಮಾಡ್ತಿದ್ದೀನಿ ಕಾಣ್ತಾ ಇದೆಯಾ? ಇಲ್ಲಿ
6 ಸೆಂಟಿಮೀಟರ್ ಅಳತೆಯನ್ನು ಹೊಂದಿರುವ ಒಂದು ಕರ್ಣವನ್ನು ರಚಿಸ್ತಾನೆ. ಅದಕ್ಕೆ ಹೆಸರು ಕೊಡ್ತಾನೆ ಬಿ ಸಿ ಅಂತ, ಎ ಸಿ ಅಂತ ಹೆಸರು ಕೊಡ್ತಾನೆ. ಓಕೆ, ಎ ಸಿ ಆಗ್ಬೋದಾ? ಈಗ ನಿರ್ದಿಷ್ಟವಾಗಿ ನಾವು ಆ ದತ್ತ ರೇಖಾಖಂಡದ ಮಧ್ಯ ಬಿಂದುವನ್ನು ಗುರುತಿಸಬೇಕು. ಹೇಗೆ? ಈ ರೇಖಾಖಂಡದ ಅರ್ಧಕ್ಕಿಂತ ಹೆಚ್ಚಿನ ತ್ರಿಜ್ಯವನ್ನು ಪರಿಗಣಿಸಿ, ಅರ್ಧಕ್ಕಿಂತ ಹೆಚ್ಚಿನ ತ್ರಿಜ್ಯವನ್ನು ಪರಿಗಣಿಸಿ ರೇಖಾಖಂಡದ ಆರಂಭಿಕ ಬಿಂದು ಮತ್ತು ಅಂತಿಮ ಬಿಂದುಗಳಿಂದ 2 ಕಂಸಗಳನ್ನು ಎಳೆಯಿರಿ. ಹೇಗೆ? ಆ 2 ಕಂಸಗಳು ಪರಸ್ಪರ ಛೇದಿಸಬೇಕು. ಆ ರೀತಿ ಎಳೆಯಿರಿ. ಕಂಸ ದೊಡ್ಡದಾಗಿದೆ, ಸ್ವಲ್ಪ ನಮ್ಮ ಅನುಕೂಲಕ್ಕೆ ತಕ್ಕಂತೆ ರಬ್ ಮಾಡೋಣ. ನಂತರ ಈ 2 ಕಂಸಗಳು ಸೇರಿರುವ ಶೃಂಗ ಬಿಂದುವನ್ನು ಸೇರಿಸಿ. ಆಯ್ತಾ? ಇದನ್ನ ಮಧ್ಯಬಿಂದು ಎಂ ಅಂತ ಸೂಚಿಸಿ. ಮಕ್ಕಳ, ಈ ಕರ್ಣದ ಉದ್ದ 6 ಸೆಂಟಿಮೀಟರ್ ಇದೆ. ನಾವು ಆರಂಭದಲ್ಲಿ ಹೇಳಿದ್ವಿ, ರೇಖಾಖಂಡವನ್ನು ರೇಖಾಖಂಡಕ್ಕೆ ಲಂಬಾರ್ಧಕ ರೇಖೆ ನೀಡುವ ಮೂಲ ಉದ್ದೇಶ ಏನು? ಆ ದತ್ತ ರೇಖಾಖಂಡದ ನಿರ್ದಿಷ್ಟ ಮಧ್ಯಬಿಂದುವನ್ನು ಗುರುತಿಸ್ತೇವೆ. ಹೋಲ್ ಕರ್ಣ 6 ಸೆಂಟಿಮೀಟರ್ ಇದೆ, ಹಾಗಾದ್ರೆ ಎ ಸಿ ಯ ಮಧ್ಯಬಿಂದು ಎಂ ಇದೆ. ಹಾಗಿದ್ದಾಗ ಎ ಎಂ ಉದ್ದ ಎಷ್ಟಾಗುತ್ತೆ? ಇದು 3 ಸೆಂಟಿಮೀಟರ್, ಇದು 3 ಸೆಂಟಿಮೀಟರ್ ಆಗುತ್ತೆ ಅಲ್ವಾ? ಯಾಕೆ? ಎ ಸಿ ಯ ಮಧ್ಯಬಿಂದು ಎಂ. ಹಾಗಾದ್ರೆ ಇನ್ನೊಂದು ಕರ್ಣದ ಉದ್ದ ಇದೆ, 5 ಸೆಂಟಿಮೀಟರ್ ಇದೆ ಅಲ್ವಾ? ಅದು 5 ಸೆಂಟಿಮೀಟರ್ ಹೊಂದಿದ್ರೆ ಆ ಕರ್ಣದ ತ್ರಿಜ್ಯವನ್ನು ನಾವು ಎಷ್ಟು ಅಂತ ಪರಿಗಣಿಸಬೇಕು? ಹೇಳಿ, ಎಷ್ಟೊಂದು ಪರಿಗಣಿಸ್ತೀರಿ? ಮಧ್ಯಬಿಂದುವಿನ ಮೇಲ್ಭಾಗಕ್ಕೆ ಒಂದು ಕಂಸ, ಕೆಳಭಾಗ ಕಂಸವನ್ನು ಪರಿಗಣಿಸಿರೋದ್ರಿಂದ ಕತ್ತರಿಸುವ ಕಂಸದ ಉದ್ದಗಳೇ ಆ ಕರ್ಣದ ಉದ್ದ ಆಗಿರುತ್ತೆ. ಆದ್ರಿಂದ ನೀಡಿರುವ ದತ್ತ ತ್ರಿಜ್ಯದ ಅರ್ಧದಷ್ಟು ಪರಿಗಣಿಸಬೇಕು. ಅರ್ಥ ಆಗ್ತಿದೆಯಾ? ಹೀಗೆ ನೋಡಿ, ಈ ರೀತಿ ಕತ್ತರಿಸಿ ಆಗ್ಬೋದ ಮಕ್ಕಳೇ? ಕಾಣ್ತಾ ಇದೆಯಾ? ಈಗ ಇದು ಛೇದಕ ರೇಖೆಯನ್ನು ಕತ್ತರಿಸಿದವಲ್ಲ, ಆ ಬಿಂದುವನ್ನ ಗುರುತು ಮಾಡಿ ಹೆಸರು ಕೊಡಿ. ಇದಕ್ಕೆ ಡಿ ಅಂತ ಹೆಸರು ಕೊಡ್ತೇನೆ, ಇದಕ್ಕೆ ಬಿ ಅಂತ ಹೆಸರು ಕೊಡ್ತೇನೆ. ಆಗ್ಬೋದಾ? ಸೊ ಈಗ ಈ 2 ಬಿಂದುಗಳನ್ನ ಸೇರಿಸೋಣ. ಹೇಗೆ? ಮಧ್ಯಬಿಂದುವಿನ ಮೇಲ್ಭಾಗದ ಶೃಂಗ ಬಿಂದುವನ್ನು ಪಾದರೇಖೆಯ 2 ಹಂತ ಬಿಂದುಗಳಿಗೆ ಸೇರಿಸೋಣ. ಅಲ್ವಾ? ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಇದೆ? 2.5 ಸೆಂಟಿಮೀಟರ್. ಹಾಗಾದ್ರೆ ಈ 4 ಬಾಹುಗಳ ಅಳತೆಗಳನ್ನು ಕಂಡುಹಿಡಿಯಿರಿ. ಎಷ್ಟಿದೆ ನೋಡಿ? ನೋಡಿ ಎಷ್ಟಿದೆ? ಕಾಣ್ತಾ ಇದೆಯಾ ಮಕ್ಕಳ? ಕಾಣ್ತಾ ಇದೆಯಾ? 4.2 ಸೆಂಟಿಮೀಟರ್ ಬರುತ್ತೆ. ಅಂದ್ರೆ ಪ್ರತಿ ಬಾಹುವನ್ನು ಅರ್ಥ ಮಾಡಿದಾಗ 4 ಬಾಹುಗಳು ಸಮನಾಗಿರ್ತದೆ ಅಂತ ಹೇಳ್ತೇವೆ. 4 ಬಾಹುಗಳು ಸಮನಾಗಿರೋ ಚತುರ್ಭುಜವನ್ನ ವಜ್ರಾಕೃತಿ ಅಂತ ಕರೀತೇವೆ. ಆ ನಿಟ್ಟಿನಲ್ಲಿ ನಿಮಗೆ ಇನ್ನೊಂದು ಸುಳ್ಳು ಹೇಳಬೇಕಂದ್ರೆ, ಈ ರಚನೆ ಮಾಡೋ ಸಂದರ್ಭದಲ್ಲಿ ಲಂಬಾರ್ಧಕ ರೇಖೆ ಎಳೆಯೋದನ್ನೇ ಇಲ್ಲದೇ ನೇರವಾಗಿ ಮಧ್ಯಬಿಂದುವನ್ನು ಗುರುತಿಸಿ ಕೋನ ಮಾಪನದ 90 ಡಿಗ್ರಿ ಲಂಬವನ್ನು ಹೇಳಲ್ಲ, ಅದರ ಕಂಸವನ್ನು ಗುರುತಿಸಿ ಕೂಡ ನಾವು ರಚಿಸಬಹುದು. ಹಾಗಿದ್ದಾಗ ಅಂತಹ ಮತ್ತೊಂದು ಸಮಸ್ಯೆಯನ್ನು ಹೇಗೆ ಬಿಡಿಸಬೇಕು ಅಂತ ನೋಡ್ತೀರಾ ಮಕ್ಕಳ? ಪ್ರಶ್ನೆ ಈ ರೀತಿ ಇದೆ ನೋಡಿ. BN = 8 ಸೆಂಟಿಮೀಟರ್, ED = 10 ಸೆಂಟಿಮೀಟರ್ ಅಳತೆಯನ್ನು ಹೊಂದಿರುವ ವಜ್ರಾಕೃತಿಯನ್ನು ರಚಿಸಿರಿ.
ಅಲ್ವಾ ಮಕ್ಕಳೇ? ಪ್ರಶ್ನೆಯನ್ನು ಸರಿಯಾಗಿ ಗಮನಿಸಿ. ಎರಡನೇ ಪ್ರಶ್ನೆ ಟೆಸ್ಟ್ ಮಾಡಬೇಡಿ. ಮೊದಲನೇ ಪ್ರಶ್ನೆ ಈ ರೀತಿ ಇದೆ. ಇಲ್ಲಿ ಒಂದು ಕಚ್ಚಾಕೃತಿಯನ್ನು ಹಾಕೊಂಡಾಗ ಇಲ್ಲಿ ಎರಡು ಕರ್ಣಗಳು ನಿಮಗೆ ಸಿಗ್ತದೆ. ಮೊದಲನೇ ಕರ್ಣದ ಉದ್ದ ಎಷ್ಟಿದೆ? 8 ಸೆಂಟಿಮೀಟರ್ ಇದೆ ಅನ್ನೋ ಮಕ್ಕಳ. ಇದರ ಮಧ್ಯ ಬಿಂದು ಗೊತ್ತು ಮಾಡಿ 4 ಸೆಂಟಿಮೀಟರ್ ಬರ್ತದೆ. 8ರ ಅರ್ಧದ 4 ಸೆಂಟಿಮೀಟರ್ ತಾನೆ. ಇದು 4, ಇದು 4. ಮಕ್ಕಳ, ನಿಮಗೆ ಲಂಬಾರ್ಧಕ ರೇಖೆಯನ್ನು ಎಳೆಯುವ ರಚಿಸುವ ವಿಧಾನ ಕಠಿಣ ಆದಾಗ ನೋಡಿ, ಅದರ ಮಧ್ಯ ಬಿಂದುವನ್ನು ಗುರುತಿಸಿ ಕೋನಮಾಪಕದಲ್ಲಿ 90 ಡಿಗ್ರಿಯನ್ನು ಹೊಂದಿರುವ ಲಂಬ ರೇಖೆಯನ್ನು ಎರಡೂ ಬದಿವರೆಗೂ ವೃದ್ಧಿಸಿ. ಆಯ್ತಾ? ಈಗ ನೋಡಿ, ಹಾಗಾದ್ರೆ ಇಡೀ ಉದ್ದ ಎಷ್ಟಿದೆ? 10 ಸೆಂಟಿಮೀಟರ್. 10 ಸೆಂಟಿಮೀಟರ್ ಇದ್ದಾಗ ಮಧ್ಯ ಬಿಂದುವಿನಿಂದ ಮೇಲ್ಬದಿ 5 ಸೆಂಟಿಮೀಟರ್, ಕೆಳಬದಿ 5 ಸೆಂಟಿಮೀಟರ್ ಕತ್ತರಿಸಿ ಹಾಕುವಾಗ ಕತ್ತರಿಸಿರುವ ಛೇದಕ ಬಿಂದುವನ್ನು ಗುರುತು ಮಾಡಿ. ಇದು ಡಿ ಅಂತ ತೋರಿಸ್ತದೆ. ಸೊ ಈಗ ಸೇರಿಸ್ಬಿಡಿ, ಅಂತ್ಯ ಬಿಂದುಗಳನ್ನು ಸೇರಿಸ್ತಾ ಅಲ್ಲೋಗಿಲ್ಲ. ಈಗ ನಿಮಗೆ ಸಿಗುವಂಥದ್ದೇ BELD ಹೊಜ್ಜ ಅಲ್ವಾ? ಹೀಗೆ ಈ ಕಚ್ಚಾಕೃತಿಯನ್ನು ಆಧರಿಸಿ ನಾವೇನು ಮಾಡ್ಬೋದು? ಒಂದು ವಜ್ರಾಕೃತಿ ರಚಿಸ್ಬೋದು. ಅದನ್ನು ಮಧ್ಯದಲ್ಲಿ ಮಾಡ್ಕೋಬೇಡಿ. ಹೊರಭಾಗದಲ್ಲಿರುವಂತಹ BENDDPಯು ಪಾರ್ಶ್ವಭಾಗಗಳು, ಒಳಭಾಗದಲ್ಲಿರುವಂಥದ್ದು ಅಸಮತೆಯನ್ನು ಹೊಂದಿರುವ ಕರ್ಣಗಳು. ಅದರ ಪಾರ್ಶ್ವಭಾಗಗಳು ಎಲ್ಲವೂ ಕೂಡ ಸಮನಾಗಿರುವಂತಹ ಚತುರ್ಭುಜ ವಿಶೇಷವಾಗಿರುವಂಥದ್ದೇ ವಜ್ರಾಕೃತಿ. ಹಾಗಿದ್ದಾಗ ಆ ಪಾದರೇಖೆ ಎಷ್ಟಿದೆ ನೋಡಿ, ಕಾಣ್ತಾ ಇದೆಯಾ? ಪಾದರೇಖೆ ಎಷ್ಟಿದೆ ಅಂತ ಪಾದರೇಖೆ 8 ಪಾದರೇಖೆಗಳಿಂದ ಕರ್ಣ 8 ಸೆಂಟಿಮೀಟರ್ ಅಳತೆಯನ್ನು ಹೊಂದಿದ್ದು ಮೊದಲನೇ ಕರ್ಣ. ಇದರ ಮಧ್ಯ ಬಿಂದುವನ್ನು ಹಾಗೆ ಗುರುತು ಮಾಡಿಕೊಳ್ಳಿ ಅಲ್ವಾ? ಗುರುತು ಮಾಡಿರೋ ಬಿಂದುವನ್ನು ಎಂ ಅಂತ ಸೂಚಿಸಿ. ಓಕೆ. ಈ ಕೋನಮಾಪಕದ ಸಹಾಯದಿಂದ 90 ಡಿಗ್ರಿ ಲಂಬ ರೇಖೆಯನ್ನು ಗುರುತಿಸಿ. ಆಗ್ಬೋದಾ? 90 ಡಿಗ್ರಿ ಲಂಬ ರೇಖೆಯನ್ನು ಗುರುತಿಸಿ ಆ ಲಂಬ ರೇಖೆಯ ಶೂನ್ಯ ಬಿಂದುವಿನಿಂದ ದತ್ತ ರೇಖಾಖಂಡದ ಮಧ್ಯ ಬಿಂದುವಿನ ಮೂಲಕ ಆಯ್ದು ಹೋಗುವಂತೆ ಒಂದು ಲಂಬ ರೇಖೆ ಎಳೆಯಿರಿ. ಆಯ್ತಾ ಮಕ್ಕಳೇ? ಈಗ ಮತ್ತೊಂದು ಕರ್ಣದ ಅಳತೆಯನ್ನು ಹೇಳಿದ್ದೇವೆ. ಎಷ್ಟಿದೆ ಅದು? ಎಷ್ಟಿದೆ? 10 ಸೆಂಟಿಮೀಟರ್ ಇದೆ. ಹಾಗಾದ್ರೆ ತ್ರಿಜ್ಯ ಎಷ್ಟು ಹೋಗ್ಬೇಕು? ನಾವು 5 ಸೆಂಟಿಮೀಟರ್ ತ್ರಿಜ್ಯವನ್ನು ಪರಿಗಣಿಸಿ. ಯಾವುದರಲ್ಲಿ? ಅಳತೆ ಪಟ್ಟಿ ಸಹಾಯದಿಂದ ಅಳತೆ ಪಟ್ಟಿ ಸಹಾಯದಿಂದ ಕೈವಾಡದ ತ್ರಿಜ್ಯವನ್ನು ಪರಿಗಣಿಸಿ ಮಧ್ಯ ಬಿಂದುವಿನ ಕೈವಾಡವನ್ನು ತಿಳಿಸಿ ಲಂಬ ರೇಖೆಯ ಮೇಲ್ಭಾಗ ಮತ್ತು ಕೆಳಭಾಗವನ್ನು ಕತ್ತರಿಸಿರುವ ಛೇದಕ ಬಿಂದುಗಳನ್ನು ಗುರುತು ಮಾಡಿ. ಆಗ್ಬೋದಾ? ಇದಕ್ಕೆ ಡಿ ಅಂತ ಕೊಡಿ, ಇದಕ್ಕೆ ಇ ಅಂತ ಕೊಡಿ. ಸರಿನಾ? ಲಂಬ ರೇಖೆಯಲ್ಲಿ ಛೇದಿಸಿರುವ ಛೇದಕ ಬಿಂದುಗಳನ್ನು ಮೊದಲನೇ ಕರ್ಣದ ಅಂತ್ಯ ಬಿಂದುಗಳಿಗೆ ಸೇರಿಸಿ. ಈಗ ನೋಡಿ ನಿಮ್ಗೆ ಇದರ ಅಳತೆ 4 ಸೆಂಟಿಮೀಟರ್ ಇದೆ, ಇದರ 4 ಸೆಂಟಿಮೀಟರ್ ಇದೆ. ಯಾಕೆ? ಕರ್ಣ BN ಮಧ್ಯ ಬಿಂದು ಯಾವುದು? ಎಂ. ಆದ್ದರಿಂದ ಸಮನಾದ ಅಳತೆಗಳನ್ನ ಹೊಂದಿದೆ. ಹಾಗಿದ್ದಾಗ ನೀವು ಪಾರ್ಶ್ವಭಾಗಗಳ ಅಳತೆ ಮಾಡಿದಾಗ ಎಲ್ಲ ಭಾಗದಿಂದ ಸಮನಾಗಿದೆ ಅಲ್ವಾ? ಈ ರೀತಿ ಎರಡು ಕರ್ಣಗಳನ್ನು ಹಿಡಿದಾಗ ವಜ್ರಾಕೃತಿ ರಚಿಸುವ ಸರಳವಾದ ವಿಧಾನ. ಹಾಗೆ ಗೃಹಸ್ಥದಲ್ಲಿ ಪ್ರಶ್ನೆ ತಗೊಂತೀರಿ. BE = 6 ಸೆಂಟಿಮೀಟರ್, ST = 7 ಸೆಂಟಿಮೀಟರ್ ಅಳತೆಯನ್ನು ಹೊಂದಿರುವ ವಜ್ರಾಕೃತಿಯನ್ನು ರಚಿಸಿರಿ ಅಥವಾ BEST ವಜ್ರಾಕೃತಿಯನ್ನು ರಚಿಸಿರಿ ಅಂತ ಪ್ರಶ್ನೆ ಗೃಹಸ್ಥದಲ್ಲಿ ತಗೊಳ್ತೀರಲ್ಲ.
ಮಕ್ಕಳೇ, ಈಗಿರುವ ಆಯತದ ರಚನೆಯನ್ನು ಹಿಂದಿನ ತರಗತಿಗಳಲ್ಲಿ ನಿಮಗೆ ಸಮಗ್ರವಾಗಿ ಅದರ ಅಭ್ಯಾಸಕ್ಕೆ ಸಾಕಷ್ಟು ಒತ್ತ ನೀಡಿದ್ದಾರೆ. ಈ ಪ್ರಶ್ನೆ ನೋಡಿದಾಗ ನಿಮ್ಮ ಸ್ವಯಂ ಮೌಲ್ಯಮಾಪನಕ್ಕೆ ಒಳಪಡಿಸಲಿಕ್ಕೆ ನೀಡುವಂತಹ ಒಂದು ಪ್ರಶ್ನೆ. ಹಾಗಿದ್ದಾಗ ಆಯತವನ್ನು ರಚಿಸಬೇಕು. ಹಾಗಾದರೆ ಪಾರ್ಶ್ವ ಬಾಹುಗಳ ಅಳತೆ ಎಷ್ಟಿದೆ? 8 ಸೆಂಟಿಮೀಟರ್ ಇದೆ ಮತ್ತು 5 ಸೆಂಟಿಮೀಟರ್ ಇದೆ. ಹಾಗಾದ್ರೆ ಆಯತ ಅಂದಾಗ ಆಯತದಲ್ಲಿ ಏನಾಗಿರ್ತದೆ? ಎಲ್ಲ ಬಾಹುಗಳು ಸಮವಾಗಿರಲ್ಲ. ಸಮವಾಗಿರುವಂಥದ್ದು ಯಾವುದು? ಅಭಿಮುಖ ಬಾಹುಗಳು ಮಾತ್ರ ಸಮನಾಗಿರುತ್ತೆ ಅಲ್ವಾ ಮಕ್ಕಳೇ? ಈಗ ಎ ಬಿ ಅಳತೆ 8 ಸೆಂಟಿಮೀಟರ್ ಇದೆ ಅಲ್ವಾ? ಇನ್ನೊಂದು ಅಳತೆ ಪಾರ್ಶ್ವವನ್ನು ಅಳತೆ 5 ಸೆಂಟಿಮೀಟರ್ ಇದೆ. ಆದರೆ ನಿಮ್ಗೆ ಆಯತದಲ್ಲಿ ಎಲ್ಲ ಕೋನಗಳು ಏನಾಗಿರ್ತವೆ? ಲಂಬ ಕೋನಗಳಾಗಿರ್ತವೆ. ಕೋನ ಸಹಾಯದಿಂದ 90 ಡಿಗ್ರಿ ಗುರುತಿಸಿದೆ. ಆಗ್ಬೋದಾ? ಈಗ ಮತ್ತೊಂದು ಪಾರ್ಶ್ವಭಾವನ ಅಳತೆ ಎಷ್ಟಿದೆ? 5 ಸೆಂಟಿಮೀಟರ್ ಇದೆ ಅಲ್ವಾ? ಇದು ಕೂಡ 5 ಸೆಂಟಿಮೀಟರ್ ಇದೆ ಅಲ್ವಾ? ಇದನ್ನು ಕತ್ತರಿಸಿದ್ರಿ. ಈಗ ಕತ್ತರಿಸಿರುವಂಥ ಶೃಂಗ ಬಿಂದುಗಳಿದೆಯಲ್ಲ, ಅವುಗಳನ್ನು ಸೇರಿಸ್ಬೋದು. ಓಕೆ, ಈಗ ಸೇರ್ಬೋದಂತೆ ಎ ಬಿ ಸಿ ಡಿ ಆಯತ ಅಲ್ವಾ? ಈಗ ನೋಡಿ, ಪಾದರೇಖೆಯನ್ನು ನಾವು ಎಷ್ಟು ಇಟ್ಕೊಳ್ಬೇಕು? 8 ಸೆಂಟಿಮೀಟರ್ ಅಳತೆಯನ್ನು ಹೊಂದಿರುವ ಒಂದು ಪಾದರೇಖೆಯನ್ನು ರಚಿಸೋಣ. ಆಗ್ಬೋದಾ? ಇದಕ್ಕೆ ನಾವು ಹೆಸರು ಈ ರೀತಿ ಸೂಚಿಸೋಣ. ಎ ಬಿ ಇದರ ಅಳತೆ 8 ಸೆಂಟಿಮೀಟರ್ ಇದೆ. 8 ಸೆಂಟಿಮೀಟರ್ ಅಳತೆಯನ್ನು ಹೊಂದಿದಾಗ ಪಾದರೇಖೆ ನೋಡಿ, ಇಲ್ಲಿ ಎಲ್ಲ ಭಾಗಗಳು ಏನಾಗಿರ್ತವೆ? 90 ಡಿಗ್ರಿಗೆ ಸಮನಾಗಿರುತ್ತದೆ. ಕೋನ ಮಾಪಕದ ಸಹಾಯದಿಂದ ಎ ಶೃಂಗ ಬಿಂದುವಿನ 90 ಡಿಗ್ರಿ ಕೋನವನ್ನು ಗುರುತಿಸಿ ಒಂದು ಲಂಬ ರೇಖೆಯನ್ನು ಎಳೆಯಿರಿ. ಅದೇ ತರನಾಗಿ ಶೃಂಗ ಬಿಂದು ಬಿನಲ್ಲಿ 90 ಡಿಗ್ರಿ ಕೋನವನ್ನು ಗುರುತಿಸಿ ಆಯ್ತಾ ಲಂಬ ರೇಖೆ ಎಳೆಯಿರಿ. ಅಲ್ವಾ? ಹೀಗೆ ನೋಡಿ, ಪಾರ್ಶ್ವ ಬಾಹುನ ಅಳತೆ ಇನ್ನೊಂದು ಬಾಹುನ ಅಳತೆ ಎಷ್ಟಿದೆ? 5 ಸೆಂಟಿಮೀಟರ್ ಇದೆ ಅಲ್ವಾ ಮಕ್ಕಳೇ? ಅಳತೆ ಪಟ್ಟಿ ಸಹಾಯದಿಂದ ಕೈವಾರದಲ್ಲಿ 5 ಸೆಂಟಿಮೀಟರ್ ತ್ರಿಜ್ಯವನ್ನು ತೆಗೆದುಕೊಂಡು ಪಾದರೇಖೆಯ ಆರಂಭಿಕ ಬಿಂದುವಿನಿಂದ 5 ಸೆಂಟಿಮೀಟರ್ ಕಂಸವನ್ನು ಲಂಬ ರೇಖೆಯಲ್ಲಿ ಕತ್ತರಿಸಿ. ಎರಡು ಉಭಯ ಶೃಂಗ ಬಿಂದುಗಳಿಂದ ಕತ್ತರಿಸಿರುವ ಶೃಂಗ ಬಿಂದುವಿಗೆ ಹೆಸರು ಕೊಡಿ. ಇದು ಸಿ, ಇದು ಡಿ. ನಂತರ ಇವುಗಳನ್ನು ಸೇರಿಸಿ ಅದರ ಅಭಿಮುಖ ಭಾವವನ್ನು ಸೇರಿಸಿದರೆ ಆಗ 4ನೇ ಭಾವವು ಸಿಗ್ತದೆ. ಆಗ ಅದರ ಒಂದು ಆಯತ ಬರುತ್ತೆ. ಎ ಬಿ ಬಾಹುವಿನ ಅಳತೆ 8 ಸೆಂಟಿಮೀಟರ್ ಇದೆ. ಸಿ ಡಿ ಬಾಹುವಿನ ಅಳತೆಯೂ ಕೂಡ 8 ಸೆಂಟಿಮೀಟರ್ ಇದೆ. ಯಾಕೆ? ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರವಾಗಿರ್ತವೆ. ಹಾಗಾದ್ರೆ ಎ ಡಿ ಬಾಹುವಿನ ಅಳತೆ ಇನ್ನೊಂದು ಪಾರ್ಶ್ವ ಬಾಹುವಿನ ಅಳತೆ ಇದು 5 ಸೆಂಟಿಮೀಟರ್, ಇದು ಸಹಿತ 5 ಸೆಂಟಿಮೀಟರ್. ಹಾಗೆ ಈ ರೀತಿ ಒಂದು ಆಯತವನ್ನು ರಚಿಸುವಂತಹ ಸರಳವಾದ ವಿಧಾನ. ಹಾಗಿದ್ದಾಗ ಒಂದು ಸರಳವಾದ ಪ್ರಶ್ನೆ ಕೆಲಸ ತಗೊಳ್ಳಿ. ಓಕೆ ಈಕ್ವಲ್ಸ್ 7 ಸೆಂಟಿಮೀಟರ್, ಕೆ ಎ ಈಕ್ವಲ್ಸ್ 5 ಸೆಂಟಿಮೀಟರ್ ಉದ್ದವಿರುವ ಓ ಕೆ ಎ ವೈ ಆಯತವನ್ನು ರಚಿಸಿರಿ. ಗೃಹ ಕೆಲಸದಲ್ಲಿ ಮಾಡ್ತೀರಲ್ವಾ ಮಕ್ಕಳ? ಮತ್ತೊಂದು ಚತುರ್ಭುಜದ ವಿಧವನ್ನು ರಚಿಸೋದು ನೋಡ್ತಾ ಇದ್ದೇವೆ. ಪಾರ್ಶ್ವಬಾಹುಗಳು 5 ಸೆಂಟಿಮೀಟರ್ ಅಳತೆಯನ್ನು ಹೊಂದಿರುವ ಚೌಕವನ್ನು ರಚಿಸಿರಿ ಅಂತ ಪ್ರಶ್ನೆ ಇದೆ. ಪ್ರಶ್ನೆ ನೋಡಿ ಬಹಳ ಸರಳ ಇದೆ ಅಲ್ವೇ? ಹಾಗಿದ್ದಾಗ ಇಲ್ಲಿ ನೋಡಿ, ಚೌಕ ಅಂದಾಗ ನಿಮ್ಮಲ್ಲಿ ಏನು ಗಮನಕ್ಕೆ ಬರುತ್ತೆ? ಚೌಕದಲ್ಲಿ ಎಲ್ಲ ಬಾಹುಗಳು ಸಮನಾಗಿರುತ್ತೆ. ಹಾಗಿದ್ದಾಗ ಒಂದು ಪಾರ್ಶ್ವ ಬಾಹು 5 ಸೆಂಟಿಮೀಟರ್ ಇದ್ರೆ ಉಳಿದ 3 ಬಾಹುಗಳ ಅಳತೆ ಎಷ್ಟಿರುತ್ತೆ? 5 ಸೆಂಟಿಮೀಟರ್ ಇರುತ್ತೆ. ಕೋನ ಮಾಪನ ತಗೊಳ್ಳಿ. ಶೃಂಗ ಬಿಂದು ಎ 90 ಡಿಗ್ರಿಯನ್ನು ಗುರುತು ಮಾಡಿ
ಅದೇ ತರ ಶೃಂಗಬಿಂದು ಬಿ ನಲ್ಲಿ 90 ಡಿಗ್ರಿ ಮಾಡಿ ಹಾಕಬಹುದಾ? ಹಾಗೆ ಅದೇ ತ್ರಿಜ್ಯವನ್ನ ಪರಿಗಣಿಸಿ ರೇಖಾಖಂಡದ ಉಭಯ ಬಿಂದುಗಳಿಂದ 5 ಸೆಂಟಿಮೀಟರ್ ಘನತೆಯನ್ನು ತ್ರಿಜ್ಯವನ್ನು ಹೊಂದಿರುವ ಎರಡು ಕಂಸಗಳನ್ನು ಎಲ್ಲಿ ಸೇರಿಸಬೇಕು? ಲಂಬರೇಖೆ ಮೂಲಕ ಕತ್ತರಿಸಿ ಅಂತಿಮ ಅನ್ಯ ಶೃಂಗ ಬಿಂದುಗಳಿಗೆ ಸೇರಿಸಿ. ಆಗ ನಿಮಗೆ ನಿರ್ದಿಷ್ಟ ಅಳತೆಯನ್ನು ಹೊಂದಿರುವ ಒಂದು ಚೌಕ ದೊರೆಯುತ್ತದೆ. ಈಗ ಜ್ಯಾಮಿತಿ ಉಪಕರಣಗಳು ತಗೊಳ್ಳಿ. 5 ಸೆಂಟಿಮೀಟರ್ ಅಳತೆಯನ್ನು ಹೊಂದಿರುವ 5 ಸೆಂಟಿಮೀಟರ್ ಅಳತೆಯನ್ನು ಹೊಂದಿರುವ ಒಂದು ರೇಖಾಖಂಡವನ್ನು ಎಳೆಯಿರಿ. ಆಯ್ತಾ? ಆಗ್ಬೋದಾ? ಇದರ ಅಳತೆ ಎಷ್ಟಿದೆ? 5 ಸೆಂಟಿಮೀಟರ್. ಆಮೇಲೆ ಇಲ್ಲಿ ಚೌಕದಲ್ಲಿ ಎಲ್ಲ ಖಂಡಗಳು ಏನಾಗಿರ್ತವೆ? ಲಂಬವಾಗಿರ್ತವೆ. ಆದ್ರೆ ಕೋನ ಲಂಬ ಎಷ್ಟು ಸಮನಾಗಿರುತ್ತೆ? 90 ಡಿಗ್ರಿ ಸಮನಾಗಿರುತ್ತೆ ಅಲ್ವಾ? ರೇಖಾಖಂಡದ ಉಭಯ ಶೃಂಗ ಬಿಂದುಗಳಲ್ಲಿ 90 ಡಿಗ್ರಿ ಕೋನವನ್ನ ಗುರುತಿಸಿ. ಯಾವುದರಲ್ಲಿ? ಕೋನವನ್ನ ಸಹಾಯದಿಂದ ಅಲ್ವಾ? ಈಗ 90 ಡಿಗ್ರಿ ಅಳತೆಯನ್ನು ಹೊಂದಿರುವ ಶೃಂಗ ಬಿಂದುವಿನೊಂದಿಗೆ ಪಾದರೇಖೆಯ ಲಂಬ ರೇಖೆ ನೀಡಿ ಆಗ್ಬೋದಾ? ಈ ರೀತಿ ಬಂದಾಗ ಹಾಗಿದ್ದಾಗ ಇನ್ನು ಉಳಿದ 3 ಪಾರ್ಶ್ವಭಾಗಗಳ ಅಳತೆ ಎಷ್ಟಿದೆ? 3 ಪಾರ್ಶ್ವಭಾಗಗಳ ಅಳತೆ ಸಮವಾಗಿದ್ದು ಮೊದಲನೇ ಬಾಹುವಿನ ಅಳತೆಯನ್ನೇ ಹೊಂದಿರುತ್ತದೆ ಅಲ್ವಾ ಮಕ್ಕಳೇ? ಈಗ ಲಂಬ ರೇಖೆಯನ್ನು ಹೊಂದಿರುವ ರೇಖೆಗಳನ್ನು ಹೊಂದಿರುವ ಪಾದರೇಖೆಯ 2 ಶೃಂಗ ಬಿಂದುಗಳಿಂದ ಪ್ರಾರಂಭಿಕ ಬಿಂದು ಮತ್ತು ಅಂತಿಮ ಬಿಂದುವಿನಿಂದ ಲಂಬ ರೇಖೆ ಕಂಸಗಳನ್ನು ಕತ್ತರಿಸಿರುವ ಲಂಬ ರೇಖೆಗಳಿಗೆ ಹೆಸರು ಕೊಡಿ. ಇದು ಸಿ, ಇದು ಡಿ ಅಲ್ವಾ? ಸಿ ಮತ್ತು ಡಿ ಅನ್ನ ಸೇರಿಸಿ. ಇದು ಕೂಡ 5 ಸೆಂಟಿಮೀಟರ್, ಇದು ಕೂಡ 5 ಸೆಂಟಿಮೀಟರ್, ಇದು ಕೂಡ 5 ಸೆಂಟಿಮೀಟರ್. ಆದ್ರೆ ಚೌಕದಲ್ಲಿ ಏನಾಗಿದೆ? ಎಲ್ಲ ಕರ್ಣಗಳ ಅಳತೆಗಳು ಸಮನಾಗಿರುತ್ತೆ, ಜೊತೆ ಕರ್ಣಗಳು ಕೂಡ ಸಮವಾಗಿ ವರ್ಧಿಸ್ತವೆ. ಹೌದು, ಎಲ್ಲ ಕೋನಗಳು ಲಂಬ ಅಂತ ಹೇಳಿದಾಗ ಲಂಬ ಕೋನ ಚಿಹ್ನೆ ತೋರಿಸ್ಬೇಕು ಹಾಕ್ಬೋದಲ್ಲ? ಹಾಗಿದ್ದಾಗ ಈ ರೀತಿ ಪ್ರಶ್ನೆ ತಗೊಳ್ತೀನಿ. ಪಾರ್ಶ್ವಭಾಗಗಳು 6 ಸೆಂಟಿಮೀಟರ್ ಅಳತೆಯನ್ನು ಹೊಂದಿರುವ ಚೌಕವನ್ನು ರಚಿಸಿರಿ. ಮಕ್ಕಳೇ, ಇಲ್ಲಿ ನೋಡಿ ಪ್ರಶ್ನೆ ಈ ರೀತಿ ಇದೆ. ಇ ಈಕ್ವಲ್ಸ್ 5 ಸೆಂಟಿಮೀಟರ್, ಎ ಈಕ್ವಲ್ಸ್ 6 ಸೆಂಟಿಮೀಟರ್, ಕೋನ ಆರ್ ಈಕ್ವಲ್ಸ್ 45 ಡಿಗ್ರಿ ಇರುವಂತೆ ಎಚ್ ಇ ಎ ಆರ್ ಸಮಾಂತರ ಚತುರ್ಭುಜವನ್ನು ರಚಿಸಿರಿ ಅಲ್ವಾ ಮಕ್ಕಳೇ? ನಿಮಗೆ ಚತುರ್ಭುಜದ ವಿಧಗಳನ್ನು ಪರಿಚಯ ಮಾಡುವಾಗ ಸಮಾಂತರ ಚತುರ್ಭುಜವು ಕೂಡ ಒಂದು. ಈ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಭಾವಗಳು ಸಮ ಮತ್ತು ಸಮಾಂತರವಾಗಿರ್ತವೆ, ಅಭಿಮುಖ ಕೋನಗಳು ಸಮನಾಗಿರ್ತವೆ, ಕೋನಗಳು ಪರಸ್ಪರ ಖಂಡಿಸುತ್ತವೆ. ಅದನ್ನು ಪರಿಗಣಿಸಿದಾಗ ಇವರು ನೀಡಿರುವಂತಹ ಮೂಲ ಸಂಗತಿಗಳಲ್ಲಿ 2 ಪಾರ್ಶ್ವಭಾವಗಳ ಇರ್ತದೆ, ಒಂದು ಕೋನ ಇದೆ ಅಲ್ವಾ ಮಕ್ಕಳೇ? ಈಗ ನಾನು ಪಾದರೇಖೆ ಮೊದಲನೇ ಒಂದು ಪಾರ್ಶ್ವಭಾವವನ್ನು ಪರಿಗಣಿಸ್ತೇನೆ. ಅದು ಎಚ್ ಇ ಅಂತ ಮಾಡ್ತೇನೆ. ಆಗ್ಬೋದಾ? ಎಚ್ ಇ ಅಳತೆ ಎಷ್ಟಿದೆ? 5 ಸೆಂಟಿಮೀಟರ್ ಅಲ್ವಾ? ಅದೇ ತರ ಇ ಎ ಎಷ್ಟಿದೆ? 6 ಸೆಂಟಿಮೀಟರ್. ಬಟ್ ನಾವು ಕೊಟ್ಟಿರುವಂತ ಕೋನ ಯಾವುದು? ಆರ್ ಕೋನ ಕೊಟ್ಟಿದ್ದೇವೆ ಅಲ್ವಾ? ಕೊಟ್ಟಿರುವಂತಹ ಕೋನ ಆರ್ ಕೋನ ಕೊಟ್ಟಿದ್ದೇವೆ. ಹಾಗಿದ್ರೆ ಕೇಳಿಸ್ತಾ ಇದೆಯಾ? ಎಚ್ ಇ ಎ ಆರ್ ಸಮಾಂತರ ಚತುರ್ಭುಜವನ್ನು ರಚಿಸಿರಿ ಅಂತ ನಮ್ಮ ಪ್ರಶ್ನೆ ಇರುವಂಥದ್ದು ಅಲ್ವಾ ಮಕ್ಕಳೇ? ಈಗ ನೋಡಿ, ಎಚ್ ಇ ಈಕ್ವಲ್ಸ್ ಇ ಆರ್ ಅಂತ ಹೇಳ್ತೇವೆ ಅಲ್ವಾ? ಎಚ್ ಇ ಈಕ್ವಲ್ಸ್ ಇ ಆರ್ ಅಂತ ಯಾಕೆ ಹೇಳ್ತೇವೆ? ಇ ಆರ್ ಅಂತ ನಾನು ಪರಿಗಣಿಸ್ತಾ ಇದ್ದೇನೆ. ಆಗ್ಬೋದಾ?
ಯಾಕೆಂದ್ರೆ ಈ ಉದಾಹರಣೆ ನೀವು ಗೊತ್ತು ಮಾಡ್ತೇನೆ ನೋಡಿ, ಇದು ಎಚ್ ಈ ಆರ್ ಈ ಎ ಇದೆ ಅಲ್ಲ ಮಕ್ಕಳೇ. ಇಲ್ಲಿ ಒಂದು ಬರೀ ಕೋನ ಆರ್ 85 ಡಿಗ್ರಿ ಇದೆ ನೋಡಿ. ಇಲ್ಲಿ 4 ಶೃಂಗ ಬಿಂದುಗಳನ್ನು ಗೊತ್ತು ಮಾಡಿಬಿಡಿ. ಕಾಣ್ತಾ ಇದೆಯಾ? 4 ಶೃಂಗ ಬಿಂದು ಗೊತ್ತು ಮಾಡಿದಾಗ ಎಚ್ ಈ 5 ಸೆಂಟಿಮೀಟರ್ ಇದೆ ಅಲ್ವಾ. ಕೋನ ಆರ್ ಇದೆ. ಕೋನ ಆರ್ಗೆ ಅಭಿಮುಖವಾಗಿರ್ತಕ್ಕಂಥ ಶೃಂಗ ಬಿಂದುವಿನ ಕೋನ ಯಾವುದು? ಏನೇ ಬರುತ್ತೆ. ಹಾಗಿದ್ದಾಗ ಅದು ಕೋನವನ್ನು 85 ಡಿಗ್ರಿ ಈ ರೀತಿ ಗೊತ್ತು ಮಾಡಿಬಿಡಿ. ಆಯ್ತಾ? ನಂತರ ಇ ಎ ಅಳತೆ ಕೊಟ್ಟಿದ್ದೇವೆ. ಇ ಎ ಅಳತೆ ಎಷ್ಟಿದೆ? 5 ಸೆಂಟಿಮೀಟರ್ ಇದೆ. ಇ ಎ ಅಳತೆ 6 ಸೆಂಟಿಮೀಟರ್ ಇದೆ. ಹಾಗಿದ್ದಾಗ ಇಲ್ಲಿ ನೋಡಿ ಅಭಿಮುಖ ಬಾಹುಗಳ ಸಮಾನ ಹೇಳಿದಾಗ ಆರ್ ಎ ಬಾಹುವನ್ನು ಹೊಂದಿರುವ ಇನ್ನೊಂದು ಅಭಿಮುಖ ಬಾಹು ಎಚ್ ಇ ಅದು ಕೂಡ 5 ಸೆಂಟಿಮೀಟರ್ ಅಳತೆಯನ್ನು ಹೊಂದಿರುತ್ತೆ. ಅದೇ ತರ ಎಚ್ ಆರ್ 6 ಸೆಂಟಿಮೀಟರ್ ಅಳತೆಯನ್ನು ಹೊಂದಿರುತ್ತೆ. ಈ ರೀತಿ ಸೇರಿಸ್ತವೆ. ಇದರ ಅಳತೆಯನ್ನು ಗೊತ್ತು ಮಾಡಿ. ಈಗ ಇದೇ ಮಾನಗಳನ್ನು ಅನುಸರಿಸಿ ಈ ರೀತಿ ರಚನೆ ಮಾಡೋಣ ನೋಡಿ. ಎಚ್ ಈ ಅಳತೆ ಎಷ್ಟಿದೆ? 5 ಸೆಂಟಿಮೀಟರ್ ಅಳತೆ ಇದೆ ಅಲ್ವಾ. ಹಾಗಿದ್ದಾಗ ಕೋನ ಮಾಪಕದ ಸಹಾಯದಿಂದ 85 ಡಿಗ್ರಿ ಕೋನವನ್ನು ಈ ಶೃಂಗ ಬಿಂದುವಿನಲ್ಲಿ ಗುರುತಿಸಿ. ಅಪ್ರದಕ್ಷಿಣ ದಿಕ್ಕಿನಲ್ಲಿ ಕೋನವನ್ನು ಗುರುತಿಸಿ. ನಂತರ ಪಾರ್ಶ್ವಬಾಹು ಅಳತೆಯನ್ನು ಹೊಂದಿರುವ ಅಳತೆ ಪಟ್ಟಿಯ ಸಹಾಯದಿಂದ ಅನುಕೂಲಕರ ತ್ರಿಜ್ಯದಿಂದ ಒಂದು ಕಂಸವನ್ನು ಕತ್ತರಿಸಿ. ಹಾಗಿದ್ದಾಗ ನೀಡಿರುವಂತಹ ಪಾರ್ಶ್ವಬಾಹು ಅಳತೆ ಎಷ್ಟಿದೆ? 6 ಸೆಂಟಿಮೀಟರ್ ಇದೆ. ಅದು 6 ಸೆಂಟಿಮೀಟರ್ ಅಳತೆಯನ್ನು ಹೊಂದಿರುವಂತಹದನ್ನ ಈ ಶೃಂಗ ಬಿಂದುವಿನಿಂದ ಕೋನಾರ್ಧಕ ರೇಖೆಯ ಮೇಲೆ ಕತ್ತರಿಸಿ. ಅದೇ ತ್ರಿಜ್ಯವನ್ನು ಹೆಚ್ಚು ಶೃಂಗ ಬಿಂದುವಿನಿಂದ ಅಭಿಮುಖ ಬಾಹುವಿಗೆ ಕತ್ತರಿಸಿ. ಹಾಗಿದ್ದಾಗ ಇಲ್ಲಿ ಉಂಟಾಗಿರುವಂತಹ ಕೋನ ಎಷ್ಟು ಡಿಗ್ರಿ ಇದೆ? ಇದು 85 ಡಿಗ್ರಿ ಇದೆ. ಪುನಃ ಎಚ್ ಇ ಅಳತೆಯನ್ನು 5 ಸೆಂಟಿಮೀಟರ್ ಅಳತೆಯ ತ್ರಿಜ್ಯವನ್ನು ಹೊಂದಿರುವ ಮತ್ತೊಂದು ಅಭಿಮುಖ ಬಾಹು ಎ ಆರ್ ಎ ಕಂಸದಿಂದ ಮತ್ತೊಂದು ಕಂಸವನ್ನು ಕತ್ತರಿಸಿ. ಆಗ ಆ 2 ಕಂಸಗಳು ಛೇದಿಸಿರುವ ಛೇದಕ ಬಿಂದುವನ್ನು ಗುರುತಿಸಿ ನಂತರ ಅವರಿಗೆ ಹೆಸರನ್ನು ಸೂಚಿಸಿ ಆರ್ ಆಗುತ್ತೆ. ಅಂತಿಮ ಶೃಂಗ ಬಿಂದುಗಳನ್ನ ಸೇರಿಸಿದಾಗ ಮತ್ತೊಂದು ಅಭಿಮುಖ ಬಾಹು ಸೇರ್ಪಡೆಯಾಗುತ್ತೆ. ಉಳಿದಂತೆ ಮತ್ತೊಂದು ಪಾರ್ಶ್ವಬಾಹು 4ನೇ ಪಾರ್ಶ್ವಬಾಹು ಸೇರಿದಾಗ ಸಮಾಂತರ ಚತುರ್ಭುಜ ಸಿಗ್ತದೆ. ಈ ರೀತಿ ಸಾಮಾನ್ಯವಾಗಿ ಸಮಾಂತರ ಚತುರ್ಭುಜವನ್ನು ರಚಿಸುವ ಒಂದು ಸರಳವಾದ ವಿಧಾನ. ಹಾಗಿದ್ದಾಗ ಗೃಹ ಕೆಲಸಕ್ಕೆ ಈ ಪ್ರಶ್ನೆ ತಗೊಳ್ಳಿ. OR equals 6 centimeter, RE equals 4.5 centimeter, EO equals 7.5 centimeter ಇರುವಂತೆ MORE ಸಮಾಂತರ ಚತುರ್ಭುಜವನ್ನು ರಚಿಸಿರಿ. ಗೃಹ ಕೆಲಸ ಮಾಡ್ತೀರಲ್ವಾ? ಹಾಗೆಯೇ ಇದುವರೆಗೂ ಕೂಡ ನೀವು ಚತುರ್ಭುಜ, ವಜ್ರಾಕೃತಿ, ಆಯತ, ಚೌಕ ಈ 4 ಆಕೃತಿಗಳನ್ನು ರಚಿಸುವಂತ ವಿಧಾನವನ್ನ ಈಗಾಗಲೇ ತಿಳಿದಿದ್ದೀರಿ. ಹಾಗಿದ್ದಾಗ ಅವುಗಳನ್ನು ಅನುಸರಿಸಿ ಗೃಹ ಕೆಲಸದಲ್ಲಿ ಈ ಪ್ರಶ್ನೆಗಳಿಗೆ ರಚಿಸಕ್ಕೆ ಪ್ರಯತ್ನ ಮಾಡ್ತೀರಲ್ವಾ?